ಯಾರ ಥರ, ತಂದೆ ಥರನಾ ಅಥವಾ ತಾಯಿ ಥರನಾ? ಚಿಕನ್ನಲ್ಲಿ ನನಗೆ ಆರ್ಮಿ ಯೂನಿಫಾರ್ಮ್ ಅಂದರೆ ಭಾಳ ಪ್ರೀತಿ. ವಿಮಾನ ಬಂದ ತಕ್ಷಣ, ಫ್ಲೈಟ್ ಬಂದ ತಕ್ಷಣ ಹೋಗಿ ಸೆಲ್ಯೂಟ್ ಮಾಡ್ತಾ ಇದ್ರು. ಆಗಲೇ ಹೇಳಿದ ಹಾಗೆ ನಮ್ಮ ಕಾರ್ಯಕ್ರಮದ ಅತಿಥಿಗಳು ಬಂದಾಯಿತು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ. ಓಕೆ ಸರ್, ಈಗಿನ ಸಂತೋಷ್ ಹೆಗಡೆ ಅವರು ಎಲ್ರಿಗೂ ಕೂಡ ಚಿರಪರಿಚಿತರು. ಆದರೆ ತುಂಬ ಹಿಂದೆ ಹೋಗೋದಾದರೆ, ನಿಮ್ಮ ಬಾಲ್ಯದಿಂದ ಜರ್ನಿನ ಸ್ಟಾರ್ಟ್ ಮಾಡೋದಾದರೆ ನಿಮ್ಮ ಬಾಲ್ಯ ಹೇಗಿತ್ತು ಸರ್? ಅದು ನನ್ನ ಬಾಲ್ಯ ಎಲ್ಲ ಆಟದಲ್ಲೇ ಮುಗಿದೋಗಿತ್ತು. ವಿದ್ಯೆಯಲ್ಲಿ ಸಾಧಾರಣವಾಗಿ ವಿದ್ಯಾವಂತನಾಗಿದೆ ಅಷ್ಟೇ ಹೊರತು ಜಾಸ್ತಿ ವಿದ್ಯೆಗೆ ಗಮನ ಕೊಡ್ತಾ ಇರಲಿಲ್ಲ. ಆಟ ಅಂದರೆ ಭಾಳ ಇಷ್ಟ ಇತ್ತು. 6 ಜನ ಮಕ್ಕಳು, ಒಬ್ರಿಗೊಬ್ರು ವಯಸ್ಸು ಜಾಸ್ತಿ ಅಂದರೆ 1.5 ವರ್ಷ, ಇಲ್ಲದ್ರೆ ಅಷ್ಟೇ ಅಲ್ಲಿ ಕೊನೆ 2 ಹುಡುಗಿಯರು ಅವಳಿ ಜವಳಿ ಆಗಿದ್ರು. ಎಲ್ಲರ ಜೊತೆಯಲ್ಲಿ ಇರ್ತಾ ಇದ್ವಿ. ಊಟ ಮಾಡೋದು ಜೊತೆಯಲ್ಲೇ, ಮತ್ತು ಮಲಗುವ ಟೈಮ್ ಅಷ್ಟೇ, ಹೇಳುವ ಟೈಮ್ ಅಷ್ಟೇ, ಎಲ್ಲರಿಗೆ ಒಂದು ಡಿಸಿಪ್ಲಿನ್ ಲೈಫ್ ಆಗಿತ್ತು. ಅದು ಮತ್ತೆ ಬೆಳೀತಾ ಬೆಳೀತಾ ನಾನು ಹೇಳಿದಂಗೆ ಸ್ಪೋರ್ಟ್ಸಲ್ಲಿ ಸ್ವಲ್ಪ ಗಮನ ಜಾಸ್ತಿ ಆಯಿತು. ಭಾಳಷ್ಟು ಆಟಗಳನ್ನು ಆಡ್ತಾಯಿದ್ದೆ, ಶಾಲೆಗಳನ್ನು ರೆಪ್ರೆಸೆಂಟ್ ಮಾಡ್ತಾಯಿದ್ದೆ. ತದನಂತರ ಕಾಲೇಜಿನೂ ರೆಪ್ರೆಸೆಂಟ್ ಮಾಡಿದ್ದೆ. ಹಾಕಿಯಲ್ಲಿ ಕರ್ನಾಟಕ ರಾಜ್ಯವನ್ನೇ ರೆಪ್ರೆಸೆಂಟ್ ಮಾಡಿದ್ದೆ, ಕರ್ನಾಟಕ ಯೂನಿವರ್ಸಿಟಿಯನ್ನು ಕೂಡ ರೆಪ್ರೆಸೆಂಟ್ ಮಾಡಿದ್ದೆ. ಅಂದರೆ ಬಾಲ್ಯದಲ್ಲಿ ತುಂಬ ಆಕ್ಟಿವ್ ಆಗಿದ್ರಿ ಅಂತ. ಓಕೆ, ಒಡನಾಟ ಹೇಗಿತ್ತು ಅಕ್ಕಂದಿರ ಜೊತೆ ಅಥವಾ ನಿಮ್ಮ ಬ್ರದರ್ಸ್ ಜೊತೆ ಎಲ್ಲ ಒಡನಾಟ ಹೇಗಿತ್ತು ಸರ್? ಕೋಪ ಬರ್ತಾ ಇತ್ತು, ಜಗಳಾಡ್ತಾ ಇದ್ವಿ. ಸಾಧಾರಣವಾಗಿ ಬೆಳೆಯುವಂಥ ಮಕ್ಕಳಂಗೆ ಬೆಳ್ಕೊಂಡು ಬಂದಿದ್ದೀನಿ. ಈಗ ಎಲ್ರಿಗೂ ಕೂಡ ಇಲ್ಲ ಅಪ್ಪನ ಫಾಲೋ ಮಾಡ್ತಾರೆ, ತುಂಬ ಜನ ಅಮ್ಮಂದಿರನ್ನ ಫಾಲೋ ಮಾಡ್ತಾರೆ. ನೀವು ಯಾರನ್ನ ಫಾಲೋ ಮಾಡ್ತಾರೆ? ನೀವು ಯಾರ ಥರ, ತಂದೆ ಥರನಾ ಅಥವಾ ತಾಯಿ ಥರನಾ? ನಮ್ಮನ್ನು ಬೆಳೆಸ್ಕೊಂಡು ಬಂದವರು ತಾಯಿ. 6 ಜನ ಮಕ್ಕಳನ್ನು ಅವ್ರಿಗೆ ಊಟ ಹಾಕಿ, ಸ್ನಾನ ಮಾಡಿಸಿ, ಬಟ್ಟೆ ಹಾಕ್ಕೊಂಡು ಶಾಲೆಗೆ ಕಳಿಸಿ, ಮತ್ತು ಶಾಲೆಯಿಂದ ಬಂದ ನಂತರ ಊಟ ಗೀಟ ಮಾಡಿಸೋದು ನನ್ನ ತಾಯಿಯವರೇ. ತಂದೆಯವರು ಅವ್ರ ಕೆಲಸದ ವೃತ್ತಿಯಲ್ಲಿ ಬ್ಯುಸಿಯಾಗಿದ್ದರು. ಏನಾದರೂ ತಪ್ಪು ಮಾಡಿದ್ರೆ ತಂದೆಯವರನ್ನು ಕರೀತಾಯಿದ್ರು ಪನಿಷ್ಮೆಂಟ್ ಕೊಡೋಕ್ಕೆ. ಆ ಪನಿಷ್ಮೆಂಟ್ ಕೂಡ ಸಿಗ್ತಾಯಿತ್ತು. ತದನಂತರ ಕಾಲೇಜಿಗೆ ಬಂದ ನಂತರ ನನ್ನ ತಂದೆಯವರು ಹೈಕೋರ್ಟ್ ಜಡ್ಜ್ ಆಗಿದ್ದರು, ನನ್ನ ಸುಪ್ರೀಂ ಕೋರ್ಟ್ ಜಡ್ಜ್ ಕೂಡ ಆಗಿದ್ದರು. ಅದನ್ನು ಅವ್ರನ್ನ ಸ್ವಲ್ಪ ಫಾಲೋ ಮಾಡೋಕ್ಕೆ ನಾನು ಪ್ರಯತ್ನ ಮಾಡಿದೆ. ಯಾವತ್ತಾದ್ರೂ ತಂದೆ ಹತ್ರ ಪೆಟ್ಟು ತಿಂದಿದ್ದೇನಾದರೂ ನೆನಪಿದೆಯಾ? ಯಾವ ಕಾರಣಕ್ಕೆ ಸರ್? ಜಗಳ ಆಡೋ ಸಮಯದಲ್ಲಿ ಏನಾದರೂ ತಪ್ಪು ಮಾಡಿದರೆ ನಮ್ಗೆ ಹಿಂದಿನಿಂದಲೂ ಹೇಳ್ತಾ ಇದ್ರು, ಯಾವ್ದು ರೀತಿ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋ ವಿಚಾರದಲ್ಲಿ ಮಾಹಿತಿ ಕೊಡ್ತಾಯಿದ್ರು. ಅದರಲ್ಲಿ ಏನಾದ್ರು ತಪ್ಪು ಮಾಡಿದರೆ ಏಟು ತಿಂದದ್ದು ಕೂಡ ನೆನಪಿದೆ ನನಗೆ. ತುಂಬ ಕಾಡೋದು ಯಾವುದು? ನಾನು ಅಲ್ಲದೆ ಇರೋ ತಪ್ಪಿಗೆ ಒದೆ ತಿನ್ಬಿಟ್ನಲ್ಲ, ಆ ಥರ ಯಾವ ಥರ ಅನಿಸಿದ್ಯಾ? ನೀವು ಮಾಡದೇ ಇರೋ ತಪ್ಪಿಗೆ ಏನಾದ್ರು? ಅದು ಪ್ರತಿ ಸಲ ಏಟು ತಿಂದಾಗ ನಾನು ತಪ್ಪು ಮಾಡಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಏಟು ತಿಂದ ನಂತರ ಅಭ್ಯಾಸ. ಓಕೆ, ಸ್ಕೂಲಲ್ಲಿ ಹೇಗಿರ್ತಿದ್ರಿ? ಎಲ್ಲರ ಜೊತೆ ತುಂಬ ಖಂಡಿತ ಭಾಳ ಜಗಳ ಮಾಡಿದ್ದು ಭಾಳ ಕಮ್ಮಿ ಇನ್ನು ವಿದ್ಯಾರ್ಥಿಗಳ ಜೊತೆ. ಅಂದರೆ ಜಾಸ್ತಿ ಗಮನ ಸ್ಪೋರ್ಟ್ಸಿಗೆ ಹೋಗ್ತಾ ಇದ್ದರಿಂದ ಸ್ಪೋರ್ಟ್ಸಲ್ಲಿ ಒಂದು ರೀತಿಯ ಎಫಿನಿಟಿ ಇರ್ತಾ ಇತ್ತು ಮಿಕ್ಕಿದವ್ರ ಜೊತೆ. ಆದಷ್ಟು ಕಡಿಮೆ ಇರ್ತಿದ್ರಾ ಅಥವಾ ಸ್ಪೋರ್ಟ್ಸಲ್ಲಿ ಜಾಸ್ತಿ ಆ ಥರ? ಅಲ್ಲ, ಕ್ಲಾಸ್ ತಪ್ಪಿಸ್ತಾ ಇರಲಿಲ್ಲ. ಕ್ಲಾಸ್ ಮುಗಿದ ನಂತರ 4:15 ಗಂಟೆಗೆ ಕ್ಲಾಸ್ ಮುಗೀತಾ ಇತ್ತು. 4:15ರಿಂದ 6:30 7 ಗಂಟೆವರೆಗೆ ಸ್ಪೋರ್ಟ್ಸ್ ಫೀಲ್ಡಲ್ಲೇ ಇರ್ತಾ ಇದ್ದೆ. ಯೂಶಲಿ ಎಲ್ರಿಗೂ ಒಬ್ರು ಟೀಚರ್ ಅಂತ, ತುಂಬ ಫೇವ್ರೆಟ್ ಟೀಚರ್ಸ್ ಅಂತ ಯಾರಾದ್ರು ಇರ್ತಾರೆ. ಹಾಗೆ ನಿಮ್ಮ ಫೇವ್ರೆಟ್ ಟೀಚರ್ನ ನೆನಪಿಸ್ಕೊಳ್ಳೋದಾದ್ರೆ ಅವ್ರು ಯಾರು? ನಾನು ಫೇವ್ರೆಟ್ ಟೀಚರ್ ಅಂದರೆ ಅವರೊಬ್ಬರು ಹಾಕಿ ಪ್ಲೇಯರ್, ಅವರು ಶಂಕರ್ ಅಂತ. ಅವ್ರ ಮೇಲೆ ಭಾಳಷ್ಟು ಒಂದು ಇದಿತ್ತು, ನನಗೆ ರೆಸ್ಪೆಕ್ಟ್ ಇತ್ತು. ಮಿಕ್ಕಿದ ಟೀಚರ್ ಕೂಡ ರೆಸ್ಪೆಕ್ಟ್ ಇತ್ತು. ಎಲ್ಲರೂ ಕೂಡ ಫ್ಯಾಮಿಲಿ ಜೊತೆ ಕಳೆದಂಥ ಯಾವುದಾದ್ರೂ ಒಂದು ಘಟನೆನ ನೆನಪಿಸ್ಕೊಳ್ಳೋದಾದ್ರೆ ಯಾವ ಘಟನೆನ ನೆನಪಿಸ್ಕೊಳ್ತೀರಾ? ಈ ಇನ್ಸಿಡೆಂಟ್ ಆಗಿತ್ತು, ನನಗೆ ಈಗಲೂ ಅದು ಕಣ್ಮುಂದೆ ಹಾಗೇ ಇದೆ ಅನ್ನೋ ಥರದ್ದು ಯಾವ್ದಾದ್ರು ಇನ್ಸಿಡೆಂಟ್ ಏನಾದರೂ ಇದೆಯಾ ನಿಮ್ಮ ಫ್ಯಾಮಿಲಿಯಲ್ಲಿ ನಡೆದಿರುವಂಥದ್ದು? ಅಂಥದ್ದು ಘಟನೆ ನನ್ನ ನೆನಪಲ್ಲಿ ಇಲ್ಲ ಇವಾಗ. ಆದರೆ ಜೊತೆಯಲ್ಲೇ ಇರ್ತಾ ಇದ್ವು. ಕೆಲವೊಂದು ಸಲ ಜಗಳ ಆಗ್ತಾಯಿತ್ತು, ಅದು ಹೊರತು ಎಂದೂ ಇಲ್ಲ. ನನ್ನ ತಂದೆಯವರು ಯಾವಾಗಲೂ ಹೇಳುವವರು, ಮಕ್ಕಳಾಗಿದ್ದಾಗ ಜೊತೆಯಾಗಿರಬೇಕು, ದೊಡ್ಡವರಾದಾಗ ಬೇರೆ ಬೇರೆ ಆಗಿರಬೇಕು. ಯಾಕೆಂದರೆ ಜೊತೆಯಲ್ಲಿದ್ದರೆ ಸ್ವಲ್ಪ ತಿಕ್ಕಾಟ ಬಂದೇ ಬರ್ತಿದೆ ಒಂದು ವಯಸ್ಸಲ್ಲಿ, ಬೇಡ ಅಂತ. ಅದೇ ರೀತಿಯಲ್ಲಿ ನಾವು ಬೆಳೆದು ಬಂದ ನಂತರ 6 ಜನ ಮಕ್ಕಳು ಬೇರೆ ಬೇರೆ ಜಾಗದಲ್ಲಿ ಇದ್ವಿ ನಾವು. ಅದರಿಂದ ಪ್ರೀತಿ ಜಾಸ್ತಿ ಸಿಗ್ತದೆ ಅವಾಗ. ಒಂದೊಂದು ಸಲ ಮೀಟ್ ಮಾಡಿದಾಗ ಪ್ರೀತಿ ಜಾಸ್ತಿ ಇರ್ತಾಯಿತ್ತು. ಯಾರ ಜೊತೆ ನೀವು ತುಂಬಾ ಜಗಳ ಆಡ್ತಾ ಇದ್ರಿ? ಅಷ್ಟು ಜನ ಅಕ್ಕಂದಿರಿದ್ರು, ಅಣ್ಣಂದಿರಿದ್ರು, ತಂಗಿಯರಿದ್ರು, ಬರೀ ನನ್ನ ಇಮಿಡಿಯೇಟ್ ಓಲ್ಡರ್ ಬ್ರದರ್ ಅವನ ಜೊತೆ. ಯಾಕಂದ್ರೆ ಜಾಸ್ತಿ ಇರುವುದು ಅವನ ಜೊತೆ. ಪದೇ ಪದೇ ಯಾವ ವಿಷಯಕ್ಕೆ ಜಗಳ ಆಗ್ತಾ ಇತ್ತು ನಿಮಗೆ? ಒಂದ್ಸಲ ನಾನು ಇಸ್ತ್ರಿ ಹಾಕಿಟ್ಟಂತ ಶರ್ಟ್ ಅವನು ಹಾಕೊಂಡು ಹೋಗ್ತಾ ಇದ್ದ, ಅವಾಗ ಜಗಳ ಆಗ್ತಾ ಇತ್ತು. ಅಥವಾ ನನ್ನ ಪೆನ್ನು ತೆಗೆದ್ರೆ ಅದರಲ್ಲೂ ಜಗಳ ಆಗ್ತಾ ಇತ್ತು.
ಇನ್ನೊಂದು ಘಟನೆಯನ್ನ ನಾನು ಕೇಳ್ಪಟ್ಟೆ ಸರ್, ಏನಂತ ಹೇಳಿದ್ರೆ ಸಂತೋಷ್ ಹೆಗಡೆ ಅವರು ವಿಮಾನ ಬಂದ ತಕ್ಷಣ, ಫ್ಲೈಟ್ ಬಂದ ತಕ್ಷಣ ಹೋಗಿ ಸೆಲ್ಯೂಟ್ ಮಾಡ್ತಾ ಇದ್ರು ಅಂತ. ಯಾಕೆ ಸರ್ ಅದು? ಚಿಕನ್ನಲ್ಲಿ ನನಗೆ ಆರ್ಮಿ ಯೂನಿಫಾರ್ಮ್ ಅಂದರೆ ಭಾಳ ಪ್ರೀತಿ. ಓಕೆ. ಅದರಿಂದಾಗಿ ನಮ್ಮ ಊರಲ್ಲಿ ಆವಾಗ ಏರ್ಪೋರ್ಟ್ ಇರಲಿಲ್ಲ. ಇನ್ನೊಂದು ಕಡೆಯಿಂದ ಬರುವಂಥ ವಿಮಾನಗಳು ಸದ್ದು ಕೇಳಿದ್ರೆ ಹೊರಗೆ ಬರ್ತಾ ಇದ್ದೆ. ಅದು ಯೂನಿಫಾರ್ಮ್ ಹಾಕಿ ಸಲಾಮ್ ಮಾಡೋದೊಂದು ಪ್ರಾಕ್ಟೀಸ್ ಆಗೋಗಿತ್ತು. ನಿಜ, ಅದು ಮಾಡ್ತಾ ಇದ್ದೆ. ಅದನ್ನ ಈಗ ನೆನಪಿಸ್ಕೊಂಡು ಈಗ ಏನಾದ್ರು ನಗು ಬರುತ್ತಾ, ನಾನು ಯಾಕೆ ಹಾಗೆ ಮಾಡ್ತಿದ್ದೆ ಅಂತ ಇಲ್ಲ ನೆನಪಿಸ್ಕೊಳ್ತೀರಾ? ಇಲ್ಲ, ಖಂಡಿತ ಇಲ್ಲ. ಯಾಕೆಂದರೆ ಆ ಒಂದು ಇದು ಅಭ್ಯಾಸ ಇಟ್ಕೊಂಡು ನಾನು ಒಬ್ಬನೇ ನನ್ನ ಕುಟುಂಬದಲ್ಲಿ. ಮಿಕ್ಕಿದವರು ಫ್ಯಾನ್ಸಿ ಡ್ರೆಸ್ ಎಲ್ಲ ಹಾಕ್ತಾ ಇರಲಿಲ್ಲ, ನಾನು ಹಾಕ್ತಾ ಇದ್ದೆ. ಅದರಿಂದಾಗಿ ಕೆಲವು ವಿಚಾರದಲ್ಲಿ ನನ್ನದೇ ಆದ ಒಂದು ಇದಿತ್ತು. ಹಾಂ, ಓಕೆ. ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಡ್ರೆಸ್ ಮಾಡ್ತಾರೆ? ಈಗ ಸಂತೋಷ್ ಹೆಗ್ಡೆ ಸರ್ನ ನೋಡಿದ ತಕ್ಷಣ ಡಿಸಿಪ್ಲಿನ್ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಡ್ರೆಸ್ ಮಾಡ್ತಾ ಇದ್ರಿ? ಕಲರ್ ಆಗಿ ಆ ಥರ ಏನಾದರೂ? ಹಾಂ, ಶಾಲೆಗೆ ಹೋಗುವಾಗಂತೂ ಬಿಳಿ ಶರ್ಟು, ಕಾಕಿ ಶಾರ್ಟ್ಸ್ ಇತ್ತು. ಅದು ಶಾಲಾ ಯೂನಿಫಾರ್ಮ್ ಇದ್ದಂಗೆ ಇತ್ತು. ಇಲ್ಲದ್ರೆ ಇತರ ವಿಧದಲ್ಲಿ ಒಂದು ಮದುವೆಗೆ ಹೋಗೋದಾಗಲಿ, ಯಾವುದೇ ಫಂಕ್ಷನ್ಗೆ ಹೋಗೋದಾಗಲಿ ಮಲ್ಟಿ ಕಲರ್ ಡ್ರೆಸ್ಸು. ಎಲ್ಲವರೆಗೆ ಅಂದರೆ ಆ ಕಾಲದಲ್ಲಿ ಒಂದು ಸಿನಿಮಾ ಇತ್ತು ಅಲ್ಬೇಲಾ ಅಂತ, ಅದರ ಪಿಕ್ಚರ್ಸ್ ಎಲ್ಲ ಒಂದು ಹಾಕಿದ ಶರ್ಟಲ್ಲಿ ನನ್ನ ಹತ್ರ ಇತ್ತು. ಅದನ್ನು ಹಾಕ್ಕೊಂಡು ಹೋಗ್ತಾ ಇದ್ದೆ. ಅಂದರೆ ಫಿಲಮ್ ನೋಡಿ ಅದನ್ನು ಫಾಲೋ ಮಾಡ್ತಾ ಇದ್ರಿ? ಹೌದು. ಓಕೆ. ಯಾವ ಮೂವಿಗಳನ್ನ ಜಾಸ್ತಿ ನೋಡ್ತಾರೆ ಚಿಕ್ಕ ವಯಸ್ಸಿನಲ್ಲಿ? ಅಂದರೆ ಸ್ಕೂಲಿಗೆ ಏನಾದರೂ ಚಕ್ಕರ್ ಹಾಕಿ ಫಿಲ್ಮ್ಗೆ ಹೋಗಿದ್ದೇನಾದರೂ ನೆನಪಿದೆಯಾ ನಿಮಗೆ? ಆ ಥರ ಏನಾದರೂ ಮಾಡಿದ್ರಾ? ಸ್ಕೂಲ್ ಟೈಮಲ್ಲಿ ಚಕ್ಕರ್ ಹಾಕಿ ಹೋಗಿಲ್ಲ, ಕಾಲೇಜ್ ಟೈಮಲ್ಲಿ ಚಕ್ಕರ್ ಹಾಕಿ ಹೋಗಿದ್ದು ನೆನಪಿದೆ. ಸ್ಕೂಲ್ ಟೈಮಲ್ಲಿ ಟಾರ್ಜನ್ ಮೂವಿ ಬರ್ತಾ ಇತ್ತು, ಮತ್ತು ಫ್ಯಾಂಟಮ್ ಅಂತ ಕೆಲವು ಪಿಕ್ಚರ್ಸ್ಗಳು ಬರ್ತಾ ಇತ್ತು. ಅದನ್ನು ನೋಡಕ್ಕೆ ಹೋಗ್ತಾ ಇದ್ದೆ. ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ರಾ ಅಥವಾ ಬರೀ ಫ್ರೆಂಡ್ಸ್ ಜೊತೆ? ಬರೀ ಫ್ರೆಂಡ್ಸ್. ಈ ಟೂರ್ನಮೆಂಟ್ ಮ್ಯಾಚ್ಗಳೆಲ್ಲ ಆಡ್ತಾ ಇದ್ರಿ ಸ್ಕೂಲಿನ ಪರವಾಗಿ? ಓಕೆ. ಯಾವ್ದಾದ್ರು ಟೂರ್ನಮೆಂಟ್ ವಿನ್ ಆಗಿದ್ದು ಆ ಥರದ್ದು ಏನಾದ್ರು ನೆನಪಿದೆಯಾ? ಭಾಳಷ್ಟು ನೆನಪಿದೆ, ಭಾಳಷ್ಟು ಗೆದ್ದಿದ್ದೇವೆ. ನನ್ನ ಸ್ಕೂಲು ಸ್ಪೋರ್ಟ್ಸಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ಉತ್ತಮವಾದ ರ್ಯಾಂಕಲ್ಲಿತ್ತು. ಒಳ್ಳೆ ಭಾಳಷ್ಟು ಗೆದ್ದಿದ್ದೇವೆ ನಾವು. ಓದ್ನಲ್ಲಿ ಹೇಗಿದ್ರಿ ನೀವು? ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್? ಇಲ್ಲ, ಫಸ್ಟ್ ರ್ಯಾಂಕ್ ಬಿಟ್ಟು ಥರ್ಡ್ ಕ್ಲಾಸ್ಗಿಂತ ಸ್ವಲ್ಪ ಮೇಲಿದ್ದೆ. ಸಾಧಾರಣ ಒಂದು 45-50% ಮಾರ್ಕ್ ಬರೋವರೆಗೆ ಇದ್ದೆ. ಓಕೆ. ಮನೇಲಿ ಏನಾದರೂ ಇದಕ್ಕೋಸ್ಕರ ಏನಾದರೂ ಜಗಳ ನಡೀತಿತ್ತಾ? ಯಾಕೆ ಓದ್ತಿಲ್ಲ, ಯಾಕೆ ಇಲ್ಲ, ಏನಾದರೂ ಒಂದು ಸಲ ಫೇಲ್ ಆಗೋದು ಭಾಳ ಕಮ್ಮಿ. ಫೇಲ್ ಆಗಿದ್ದರೆ ಸ್ವಲ್ಪ ಮನೆಯಲ್ಲಿ ಕೋಪ ಬರ್ತಾ ಇದೆ. ಹಾಗಾದ್ರೆ ಫೇಲ್ ಆಗಿದ್ದಿದೆ ಸರ್? ಹೌದು, ಅಂದರೆ ಫೇಲ್ ಆಗಿದೆ, ಖಂಡಿತ ಫೇಲ್ ಆಗಿದೆ. ಯಾವ ಸಬ್ಜೆಕ್ಟ್ ಫೇಲ್ ಆಗಿದ್ರಿ ಸರ್? ಅದು ಮ್ಯಾಥ್ಸ್ ಇರ್ಬೋದು. ನಾನು ಮ್ಯಾಥ್ಸಲ್ಲಿ ಒಳ್ಳೆ ಹುಡುಗನ ಸ್ಟೂಡೆಂಟ್ ಆಗಿರಲಿಲ್ಲ. ಸೈನ್ಸ್ ಕೆಲವು ಸಬ್ಜೆಕ್ಟ್ ಇರ್ಬೋದು, ಆಗಿದೆ. ಓಕೆ ಸರ್, ಅವರ ಬಾಲ್ಯದ ನೆನಪುಗಳಲ್ಲಿ ನಾವು ಕಳೆದು ಹೋಗ್ಬಿಟ್ಟಿದ್ವಿ. ಅವರ ಜೀವನದ ಹಂತವನ್ನು ನಿಮ್ಮ ಮುಂದೆ ಇನ್ನಷ್ಟು ವಿಷಯಗಳನ್ನ ಇಡೋದಿದೆ. ಅವರ ಮಧುರವಾದಂಥ ಒಂದು ಸೂಪರ್ ಆಗಿರೋ ಲವ್ ಸ್ಟೋರಿ ಕೂಡ ಇದೆ, ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಏನ್ ಸರ್ ಲವ್ ಸ್ಟೋರಿ? ಫಸ್ಟ್ ಮೀಟ್ ಮಾಡಿದ್ದಲ್ಲಿ ಹೇಗೆ ಪರಿಚಯ ಆಯ್ತು ನಿಮ್ಗೆ? ಸರ್, ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ನೀವು? ಓಕೆ, ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸಂತೋಷ್ ಹೆಗ್ಡೆ ಅವರು. ಬನ್ನಿ ಅವ್ರ ಜೊತೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಸರ್, ನೀವು ಲಾ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಹಿಂದೆ ಒಂದು ಪುಟ್ಟ ಕಥೆ ಇದೆ. ಏನು ಸರ್ ಅದು? ಯಾಕೆ ನೀವು ಲಾ ಸೆಲೆಕ್ಟ್ ಮಾಡ್ಕೊಂಡ್ರಿ? ನಾನು ಇವಾಗಲೇ ಹೇಳಿದಂಗೆ ಸ್ಪೋರ್ಟ್ಸಲ್ಲಿ ಭಾಳ ಉತ್ಸಾಹ ಇತ್ತು. ಇಂಟರ್ಮೀಡಿಯೇಟ್ ಪಾಸ್ ಆದಮೇಲೆ ಬೇರೆ ಯಾವುದೂ ಸಬ್ಜೆಕ್ಟ್ ಸಿಗಲಿಲ್ಲ, ಪ್ರೊಫೆಷ್ನಲ್ ಸಬ್ಜೆಕ್ಟು. ಅದಕ್ಕೆ BSc ಮಾಡಿಕೊಂಡೆ. ಮತ್ತು ನನ್ನ ತಂದೆಯವರು ಆವಾಗ ನ್ಯಾಯಾಧೀಶರಾಗಿದ್ದರು, ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದರು. ಲಾಯರ್ ಆಗಬೇಕನ್ನೋ ಯಾವುದೇ ಇಚ್ಛೆ ಇರಲಿಲ್ಲ. ಹಾಗೇನೆ ಕಾಲ ಕಳೀತಾ ಹೋಗೋಣ ಅಂತ ಲಾ ಸೇರಿಕೊಂಡೆ. ಲಾ ಮುಗಿದ ನಂತರ ಬೇರೆ ದಾರಿ ಸಿಕ್ಕಿಲ್ಲ, ಮತ್ತೆ ಲಾಯರ್ ಆದೆ. ಸರ್, ಇದ್ರ ಮಧ್ಯೆ ನಿಮ್ದೊಂದು ಲವ್ ಸ್ಟೋರಿ ಕೂಡ ಇದೆ. ಏನು ಸರ್ ಲವ್ ಸ್ಟೋರಿ? ನೀವು ಅವ್ರನ್ನ ಫಸ್ಟ್ ಮೀಟ್ ಮಾಡಿದ್ದಲ್ಲಿ ಹೇಗೆ ಪರಿಚಯ ಆಯಿತು ನಿಮ್ಮದು? ನಾನು ಬೆಂಗಳೂರಿಗೆ 56ನೇ ಇಸ್ವಿಯಲ್ಲಿ ಬಂದೆ. ಬಂದು ಸೆಂಟ್ ಜೋಸೆಫ್ಸ್ ಕಾಲೇಜಿಗೆ ಸೇರಿಕೊಂಡೆ ಇಂಟರ್ಮೀಡಿಯೇಟಿಗೆ. ಆ ಸಮಯದಲ್ಲಿ ಇನ್ನೊಬ್ಬ ವಿದ್ಯಾರ್ಥಿ ಜೊತೆ ಪರಿಚಯ ಆಯಿತು. ಅವನ ಜೊತೆ ನಾನು ಭಾಳ ಸಮಯ ಕಳೀತಾ ಇದ್ದೆ. ಹಾಗೇನೆ ಆತನ ತಂಗಿ ಇದು ಭಾಳ ಚಿಕ್ಕವಳು. ಅವಾಗೇನು ಪ್ರೀತಿ ಗೀತೆ ಏನಿರಲಿಲ್ಲ, ಪರಿಚಯ ಇತ್ತು. ಮತ್ತು ಮುಂದಕ್ಕೆ ಹಲವು ಸಲ ಭೇಟಿ ಗೀಟಿ ಆದ ನಂತರ ಸುಮಾರು 60ನೇ ಇಸ್ವಿಯಲ್ಲಿ ಆ ಪರಿಚಯ ಪ್ರೀತಿಯಾಗಿ ಪರಿಗಣಿಸಿತು. 60ನೇ ಇಸ್ವಿಯಿಂದ ನಾನು ಅವಳನ್ನು ಪ್ರೀತಿಸ್ತಾ ಇದ್ದೆ. ತದನಂತರ ನನ್ನ ವಿದ್ಯಾಭ್ಯಾಸ ಮುಗಿದ ನಂತರ ನಾನು ವಕೀಲನಾಗಿ ಕೆಲಸ ಶುರು ಮಾಡಿದ ನಂತರ ಕೂಡ ನನಗೆ
ಬೇಕಾದಂಥ ಆದಾಯ ಇರಲಿಲ್ಲ, ಆದ್ದರಿಂದ ಮದುವೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಕೊನೆಗೆ 69ನೇ ಇಸ್ವಿಯಲ್ಲಿ ಸ್ವಲ್ಪ ಆದಾಯ ಬಂತು. ಆವಾಗ ನಾನು ಅವ್ರ ಜೊತೆ ಮದುವೆ ಮಾಡಿಕೊಂಡೆ. ಆಕೆ ನನ್ನನ್ನು ಮದುವೆ ಆಗಬೇಕನ್ನೋ ಇಚ್ಛೆಯಲ್ಲಿ ವಿದ್ಯಾಭ್ಯಾಸ ಮುಂದೆ ಮಾಡಿ ಅವಳು BSc ಮಾಡಿ ನಂತರ ಅವಳು ಲಾ ಪಾಸ್ ಮಾಡಿದ್ಳು. 69ನೇ ಇಸ್ವಿಯಲ್ಲಿ ನಮ್ಮ ಮದುವೆ ಆಯಿತು. ಸರ್, ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ನೀವು ಪ್ರಪೋಸ್ ಮಾಡಿದ್ರೆ ಅಥವಾ ಮೇಡಮ್ ನಿಮಗೆ ಪ್ರಪೋಸ್ ಮಾಡಿದ್ದ? ಇಲ್ಲ, ನಾನೇ ಪ್ರಪೋಸ್ ಮಾಡಿದ್ದು. ಆಗಿನ ಕಾಲ ಇಷ್ಟೊಂದು ಮುಂದುವರೆದಿಲ್ಲ, ಹೆಂಗಸರು ಪ್ರಪೋಸ್ ಮಾಡುವಂಥ ಕಾಲ ಬಂದಿರಲಿಲ್ಲ ಅವಾಗ. ಓಕೆ ಸರ್, ನೀವಾಗಲೇ ಹೇಳಿದ್ರಿ ತುಂಬ ಫಿಲ್ಮ್ಗಳು ನೋಡ್ತಾ ಇದ್ವಿ ಅಂತ. ಯಾವ ರೀತಿಯಾದಂಥ ಸಿನಿಮಾಗಳನ್ನ ನೋಡ್ತಾ ಇದ್ರಿ? ಸುಮಾರು ಎಷ್ಟು ಸಿನಿಮಾ ನೋಡಿರ್ಬೋದು ಸರ್? 60ನೇ ಇಸ್ವಿಯಿಂದ 69ನೇ ಇಸ್ವಿವರೆಗೆ ಒಂದು ಕನಿಷ್ಠ ಒಂದು 50 ಸಿನಿಮಾ ಆದರೂ ನೋಡಿರ್ಬೇಕು ನಾವು. ಯಾವ ಸಿನಿಮಾ ತುಂಬ ನೆನಪಿದೆ ನಿಮಗೆ ಈಗಲೂ? ಅಂದರೆ ಈ ಸಿನಿಮಾ ನಾವು ನೋಡಿದ್ವಿ, ಅದು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಒಳ್ಳೆ ಸಿನಿಮಾ ನೋಡಿದ್ವಿ, ಆ ಥರದ್ದು ಯಾವ್ದಾದ್ರು ಇದೆಯಾ, ಮೆಮೊರೀಸ್ ಇದೆಯಾ? ಅಂಥದ್ದು ಯಾವ ಸಿನಿಮಾನೂ ಇರ್ತಿಲ್ಲ. ಆದರೆ ಕೆಲವು ಪಿಕ್ಚರಲ್ಲಿ ಜಿಸ್ ದೇಶ್ ಮೇ ಗಂಗಾ ಬಹತಿ ಹೈ, ಇಂಥ ಸಿನಿಮಾಗಳಲ್ಲಿ ಹಾಡುಗಳು ಚೆನ್ನಾಗಿ ಒಳ್ಳೆ ಹಾಡುಗಳಿದ್ವು. ಅದು ನೆನಪಲ್ಲಿ ಉಳಿತಾ ಇತ್ತು. ರಾಜ್ ಕಪೂರ್ದು ಮೂವಿ, ಮುಖೇಶ್, ಮೊಹಮ್ಮದ್ ರಫಿ ಅವರ ಹಾಡಿದ್ದದ್ದು ಫಿಲ್ಮ್ಗಳನ್ನು ನೋಡ್ತಾ ಇದ್ವಿ. ಅಂದರೆ ಹೀರೋಗಳು ಯಾರು ತುಂಬ ಇಷ್ಟ ಇದ್ರು ಆಗಿನ ಕಾಲದಲ್ಲಿ? ಯಾರ ಸಿನಿಮಾಗಳು ಪದೇ ಪದೇ ನೋಡ್ತಿದ್ರಿ, ಅಥವಾ ಒಂದೇ ಸಿನಿಮಾನ ಎರಡು ಸಲ ನೋಡ್ತಾ ಇದ್ದಂಥ ಸಿನಿಮಾ ಇರಲಿಲ್ಲ, ಅಂತಹ ಹುಚ್ಚಿರಲಿಲ್ಲ. ಆದರೆ ಅವಳಿಗೆ ದೇವಾನಂದ್ ಅಂದರೆ ಭಾಳ ಪ್ರೀತಿ, ನನಗೆ ರಾಜ್ ಕಪೂರ್ ಅಂದರೆ ಭಾಳ ಇಷ್ಟ. ಅದರಿಂದ ಅವರ ಸಿನಿಮಾಗಳನ್ನು ತಪ್ಪದೆ ನೋಡ್ತಾ ಇದ್ವಿ. ಈ ರೀತಿ ಸಿನಿಮಾಗೆ ಹೋದಂಥ ಟೈಮಲ್ಲಿ ಮನೆಯವ್ರ ಹತ್ರ ಯಾವತ್ತಾರು ಸಿಕ್ಕಾಕೊಂಡಿರೋದಿದೆಯಾ ಅಥವಾ ಏನಾದರೂ? ಇಲ್ಲ, ಅವ್ರಿಗೆ ಗೊತ್ತಿತ್ತು, ಅದರಿಂದ ಸಿಕ್ಕಾಕೊಳ್ಳೋ ಸಂದರ್ಭ ಬಂದಿರಲಿಲ್ಲ, ಎಂದೂ ಸಿಕ್ಕಾಕೊಂಡಿಲ್ಲ. ಅಂದರೆ ಸಾಕಷ್ಟು ಮೂವಿಗಳನ್ನ ನೋಡ್ತಾ ಇದ್ರಿ ನೀವು, ಅಂದರೆ ಸಾಕಷ್ಟು ಸಾಂಗ್ಗಳನ್ನ ನೋಡ್ತಾ ಇದ್ರಿ, ಇವಾಗಲೂ ಇನ್ನೂ ಮುಂದುವರಿತಾ ಇದೆ, ಅದು ನಿಂತಿಲ್ಲ. ಓಕೆ, ಯಾವ ಹಾಡನ್ನು ನೀವು ಕೊಟ್ಟಿದ್ದು? ಫಸ್ಟ್ ಸಾಂಗ್ ನೀವು ಅವ್ರು ಕೊಟ್ಟಂಥ ಸಾಂಗ್ ಯಾವುದು ಸರ್? ನೆನಪಿದೆಯಾ ಸಾಂಗ್ ಯಾವುದು ಅಂತ? ಭಾಳಷ್ಟು ಸಾಂಗ್ಗಳನ್ನು ಕೊಟ್ಟಿದ್ದು, ಯಾವುದು ಇಮಿಡಿಯೇಟ್ ಆಗಿ ಯಾವುದಂತ ಹೇಳೋಕ್ಕೆ ಕಷ್ಟ. ಓಕೆ, ಭಾಳಷ್ಟು ಸಾಂಗ್ಸ್ ಎಲ್ಲ ಸಾಂಗ್ಗಳಲ್ಲೂ ಒಂದು ಸಂದೇಶ ಇದ್ದಂಥ ಸಾಂಗ್ಗಳನ್ನು ಕೊಡ್ತಾರೆ. ಓಕೆ, ಸಂದೇಶ ಇರುವಂಥ ಸಾಂಗನ್ನು ಸೆಲೆಕ್ಟ್ ಮಾಡಿ ಕಳಿಸ್ಕೊಡ್ತಾ ಇದ್ರಿ ಅವರಿಗೋಸ್ಕರ? ಕಳಿಸ್ಕೊಡೋದಲ್ಲೇ ಹೋಗಿ ಕೊಡ್ತಾ ಇದ್ದೆ. ಓಕೆ, ಅವ್ರಿಗೆ ಅದು ಅರ್ಥ ಆಗಿ, ನಿಮ್ಮ ಸಂದೇಶ ಅರ್ಥ ಆಗಿ ಅವ್ರು ಯಾವತ್ತಾದ್ರೂ ಅದಕ್ಕೆ ರಿಪ್ಲೈ ಮಾಡಿದ್ರಾ, ನೀವು ಇದೇ ರೀಸನ್ನಿಂದ ನನಗೆ ಕೊಟ್ಟಿದ್ರಿ ಅಂತ? ಇಲ್ಲ, ಅಂಥ ಸಂದರ್ಭ ಏನು ಬಂದಿಲ್ಲ. ಓಕೆ ಸರ್, ಅಂದರೆ ಮನೆಯವರು ಎಲ್ಲರೂ ಕೂಡ ಒಪ್ಪಿ ಮದುವೆ ಆಗಿರುವಂಥದ್ದು, ಮನೇಲಿ ಏನಾದರೂ ಬೇಡ ಆ ಥರದ್ದು ಏನಾದರೂ ಅಪೋಸ್ ಬಂತ ಅಥವಾ? ಇಲ್ಲ, ಖಂಡಿತವಾಗಿಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತಿತ್ತು ಮೊದಲಿಂದಲೂ ಏನೋ ನಡೀತಾ ಇದೆ ಅಂತ, ಅದರಿಂದಾಗಿ ಯಾರು ಅಬ್ಜೆಕ್ಟ್ ಮಾಡಿಲ್ಲ. ಹೀಗೆ ಪ್ರೀತಿ ಮಾಡುವಂಥ ಸಮಯದಲ್ಲಿ ಒಂದಷ್ಟು ಮುನಿಸೇನಾದರೂ ಇತ್ತಾ? ಅಂದರೆ ಜಗಳ ಮಾಡಿದ್ದೇನಾದರೂ ಇದೆಯಾ ಅಥವಾ ಸಾಫ್ಟ್ ಆಗಿ ಚೆನ್ನಾಗಿ ಹೋಗ್ತಿತ್ತು? ಇದ್ದಿರ್ಬೋದು, ಆದರೆ ಇವತ್ತು ನಾನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ಯಾಕೆಂದಾಗಿ ಅಂಥ ನೆನಪೇನಿಲ್ಲ. ಯೂಶಲಿ ಪ್ರೊಫೆಷನ್ ಮತ್ತು ಪರ್ಸ್ನಲ್ ಲೈಫ್ ಬಗ್ಗೆ ಒಂದು ಸಣ್ಣ ಕ್ಲಾಶ್ ಇರುತ್ತೆ. ನಿಮಗೂ ಕೂಡ ಆ ಥರದ ಕ್ಲಾಶ್ ಏನಾದರೂ ಆಗಿತ್ತಾ ಪರ್ಸ್ನಲ್ ಲೈಫ್? ಇಲ್ಲ, ಯಾಕೆಂದರೆ ಅವಳು ಕೂಡ ಕೊನೆಗೆ ನನ್ನ ಮದುವೆಗೆ ಕಾಯ್ತಾ ಇರುವಾಗ ಲಾ ಮಾಡಿದ್ಲು, ಪ್ರಾಕ್ಟೀಸ್ ಮಾಡೋಕ್ಕೆ ಬರ್ತಾಯಿದ್ಲು. ಅದರಿಂದ ಅಂಥ ಪ್ರೊಫೆಷ್ನಲ್ ಕ್ಲಾಶ್ ಇರ್ತಾ ಇರಲಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಈ ಸಮಯದಲ್ಲಿ ಅಲ್ಲಿ ಹೋಗಬೇಕು, ಇಲ್ಲಿರಬೇಕು ಅನ್ನೋ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನಮಗೆ. ಅಂತ ಯಾವತ್ತಾದರೂ ಬೇಗ ಬರ್ತೀನಿ, ಎಲ್ಲಾದರೂ ಹೋಗೋಣ ಅಂತ ಹೇಳಿರ್ತೀರಾ, ಅಥವಾ ಬರಲಿಕ್ಕೆ ಟೈಮ್ ಸಾಕಾಗೋದಿಲ್ಲ, ಮತ್ತೇನಾದರೂ ಕೋಪ ಮಾಡ್ಕೊಂಡಿರ್ತಾರೆ, ಆ ಥರದ್ದೇನಾದರೂ ಆಗಿತ್ತಾ? ಎಲ್ಲ ಜೀವನದಲ್ಲಿ ಕೂಡ ಒಂದು ರೀತಿಯ ಒಂದು ತಿಕ್ಕಾಟ ಇದ್ದೇ ಇರ್ತದೆ, ಅಂಥದ್ದು ಕೂಡ ನಮ್ಮಲ್ಲಿದೆ. ಆದರೆ ನಾವು ಅದನ್ನು ಬೇಗ ಮರೆತು ಬಿಡ್ತೇವೆ. ಸಮಾಧಾನ ಮಾಡೋಕ್ಕೆ ಏನು ಮಾಡ್ತಿದ್ರಿ ಆ ಟೈಮ್ನಲ್ಲಿ? ಬೇರೆ ಬೇರೆ ರೀತಿ ಇದೆ. ಗಿಫ್ಟ್ ಅಂತೂ ಜಾಸ್ತಿ ಕೊಡ್ತಾ ಇರಲಿಲ್ಲ, ಆದರೆ ನನಗೂ ಕೂಡ ಕೋಪ ಬರ್ಬೋದು, ಆದರೆ ಅದನ್ನು ಬೇಗನೆ ಇದನ್ನು ಮರೆತುಕೊಳ್ಳುವಂಥ ಒಂದು ಇದಿದೆ, ಗುಣ ನನ್ನಲ್ಲಿದೆ. ಆಕೆ ಎಲ್ಲದಿದೆ. ಓಕೆ, ಏನೇ ಮುನ್ಸಿದ್ರು ಕೂಡ ಸ್ವಲ್ಪ ಕ್ಷಣ ಅಷ್ಟೇ, ಆನಂತರ ಎಲ್ಲವೂ ಕೂಡ ಸರಿಯಾಗಿ ಹೋಗ್ತಿತ್ತು. ಖಂಡಿತ. ಇಲ್ಲದ್ರೆ ಇವಾಗ ಸುಮಾರು 47 ವರ್ಷ ಆಗ್ತಾ ಬಂತು ಮದುವೆ ಆಗಿ, ಇನ್ನೂ ಡೈವರ್ಸ್ ಆಗಿಲ್ಲ. ಪ್ರೀತಿ ಅಂತ ಹೇಳಿದ್ಮೇಲೆ ಸಾಕಷ್ಟು ಜಗಳಗಳು, ನೀವು ಆಗಲೇ ಹೇಳಿದ್ರೆ ಅಂಥದ್ದೇನು ಜಗಳ ಆಗಿಲ್ಲ, ಮರ್ತು ಹೋಗಿದ್ವಿ ನಾವು, ಇಲ್ಲ, ಬಿಟ್ಟು ಹೋಗುವಂಥದ್ದು ಏನೂ ಆಗಿಲ್ಲ. ಒಬ್ರನ್ನೊಬ್ರು ಹೊಂದ್ಕೊಂಡಿದ್ದೇವೆ. ನನ್ನನ್ನು ಬಿಟ್ಟರೆ ಅವ್ರಿಗೆ ಇನ್ಯಾರು ಸಿಗೋಂಗಿಲ್ಲ, ನನಗೆ ಯಾರು ಸಿಗೋಂಗಿಲ್ಲ. ಅದನ್ನು ಅರ್ಥ ಮಾಡ್ಕೊಂಡಿದ್ದೇವೆ ನಾವು. ಅಂದರೆ ಮದುವೆ ಆದ ನಂತರ ಕೂಡ ಎಲ್ಲವೂ ಲೈಫ್ ತುಂಬಾ ಚೆನ್ನಾಗಿದೆ? ಖಂಡಿತ ಖಂಡಿತ. ಯಾಕೆಂದರೆ ನನ್ನ ಅದೃಷ್ಟದಿಂದ ಪ್ರತಿ ಸಲ ಒಂದು ಹೆಜ್ಜೆ ಮೇಲೇ ಹೋಗ್ತಾ ಇದ್ದೆ. ನಾನು ವಕೀಲನಾದಾಗ ಒಂದು ಒಳ್ಳೆಯ ಆಫೀಸಿಗೆ ಸೇರಿಕೊಂಡೆ. ನಾನೊಬ್ಬನೇ ಜೂನಿಯರ್ ಆಗಿದ್ದೆ. ಅವರು ನನ್ನ ಸೀನಿಯರ್ ಭಾಳ ಪ್ರೀತಿಯಿಂದ ಮಗನಂಗೆ ನೋಡ್ಕೊಂಡು ಬಂದರು.
ಅವರೊಂದು 4 ವರ್ಷದ ನಂತರ ಅವರು ಹೈಕೋರ್ಟ್ ಜಡ್ಜ್ ಆದರು. ನನಗೊಂದು ರೆಡಿಮೇಡ್ ಆಫೀಸ್ ಸಿಕ್ತು ಮುಂದುವರ್ಸೋಕ್ಕೆ. ಅದೇ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಬಂದೆ. ಕೆಲಸನೂ ಚೆನ್ನಾಗೇ ಇತ್ತು, ಆದಾಯನೂ ಕೂಡ ಚೆನ್ನಾಗೇ ಇತ್ತು. ಅದನ್ನು ಉಳಿಸ್ಕೊಳ್ಳುವಂಥ ಶಕ್ತಿ ನನ್ನಲ್ಲಿರಲಿಲ್ಲ. ಏನು ಎಷ್ಟು ಬಂದರೂ ಕೂಡ ಅದನ್ನು ಖರ್ಚು ಮಾಡುವಂಥ ವ್ಯಕ್ತಿ ನಾನು. ಈ ರೀತಿಯಲ್ಲಿ ಮತ್ತೆ ಅಡ್ವೊಕೇಟ್ ಜನರಲ್ ಆದ 84ನೇ ಇಸ್ವಿಯಲ್ಲಿ ಸುಮಾರು 4.5 ವರ್ಷ ಅಡ್ವೊಕೇಟ್ ಜನರಲ್ ಆಗಿದ್ದೆ. ಆ ಹುದ್ದೆ ಅವಳಿಗೂ ಸ್ವಲ್ಪ ಗೌರವ ತಂದಿರಬೇಕು ಅನಿಸ್ತದೆ. ತದನಂತರ ನಾನು ಕೇಂದ್ರ ಸರ್ಕಾರದ ಅಡಿಷನಲ್ ಸಾಲಿಸಿಟರ್ ಜನರಲ್ ಆದೆ. ನಂತರ ನನ್ನ ಪ್ರಾಕ್ಟೀಸನ್ನು ಡೆಲ್ಲಿಗೆ ಶಿಫ್ಟ್ ಮಾಡಿದೆ. ಅಲ್ಲಿ ಮನೆ ಮಾಡ್ಕೊಂಡಿದ್ದೆ ನಾವು. ಮತ್ತು 89ನೇ ಇಸ್ವಿಯಲ್ಲಿ 98ನೇ ಇಸ್ವಿಯಲ್ಲಿ ನಾನು ಸಾಲಿಸಿಟರ್ ಜನರಲ್ ಆದೆ. ಅದೇ 98ನೇ ಇಸ್ವಿ ಕೊನೆಗೆ ನನ್ನನ್ನು ನ್ಯಾಯಾಧೀಶನಾಗಿ ಬಾ ಅಂತ ಕೇಳಿಕೊಂಡು ನನಗೆ ಇಷ್ಟ ಇರಲಿಲ್ಲ. ಯಾಕೆಂದರೆ ನನ್ನ ತಂದೆಯವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದವರು, ಅಲ್ಲಿ ರಾಜೀನಾಮೆ ಕೊಟ್ಟು ಬಂದವರು. ಆವತ್ತಿನ ಸಂಬಳಕ್ಕೂ ಅವರ ವಕೀಲನ ಆದಾಯಕ್ಕೂ ಭಾಳಷ್ಟು ವ್ಯತ್ಯಾಸ ಇತ್ತು. ಆದರೆ ನನ್ನ ತಾಯಿಯವರು ಇದ್ದರು, ಜೀವಂತವಾಗಿದ್ದರು. ಆವಾಗ ಅವ್ರು ಫೋನ್ ಮಾಡಿ ಹೇಳಿದರು, ನಿಮ್ಮ ಅಪ್ಪ ಇರ್ತಾಯಿದ್ರೆ ಭಾಳ ಸಂತೋಷ ಪಡ್ತಾಯಿದ್ರು, ನಿನಗೇನಪ್ಪ ಮಕ್ಕಳಿಲ್ಲ, ಆದಾಯ ಏನಂತ ದೊಡ್ಡ ವಿಚಾರ ಅಂತ ಹೇಳಿದ್ರು. ಅವ್ರ ಮಾತನ್ನು ನಂಬ್ಕೊಂಡು ನಾನು ನ್ಯಾಯಾಧೀಶನಾದೆ. ಓಕೆ, ಯಾವತ್ತೂ ಕೂಡ ಅವ್ರು ಅವತ್ತಿನಿಂದ ಇವತ್ತಿನವರೆಗೂ ಸಾಥ್ ಕೊಟ್ಕೊಂಡೇ ಬಂದಿದ್ದಾರೆ, ಯಾವತ್ತೂ ಕೂಡ ಹಿಂದೇಟು ಹಾಕಿಲ್ಲ ಯಾವುದೇ ವಿಚಾರಕ್ಕೆ. ಓಕೆ, ನೀವು ನ್ಯಾಯಾಧೀಶರಾದ ನಂತರ ಏನಾದರೂ ನಿಮಗೆ ಎಲ್ಲಾದರೂ ಅನಿಸಿತ್ತಾ, ಇಲ್ಲ ನಾನು ಆಕೆಗೆಲ್ಲೋ ಟೈಮ್ ಕಡಿಮೆ ಮಾಡ್ತಾ ಇದ್ದೀನಿ ಅಂತ ಯಾವ ಥರ ನಿಮಗೆ ಬೇಜಾರಾಗಿದ್ದುಂಟಾ? ಇಲ್ಲ, ಅದಕ್ಕೆ ವಿರುದ್ಧವಾಗಿ ನಾನು ನ್ಯಾಯಾಧೀಶನಾದ ಮೇಲೆ ಅವಳ ಜೊತೆ ಜಾಸ್ತಿ ಟೈಮ್ ಇದು ಮಾಡ್ತಾರೆ. ವಕೀಲನಾಗಿದ್ದಾಗ ಟೈಮ್ ಕಮ್ಮಿ ಇತ್ತು. ಬೆಳಿಗ್ಗೆ 7 ಗಂಟೆಗೆ ಎದ್ದು ಆಫೀಸಿಗೆ ಹೋಗ್ತಾಯಿದ್ದೆ. ಆಫೀಸಿಂದ ಬರ್ತಾ 8-8:15 ಆಗ್ತಾಯಿತ್ತು ಸಾಯಂಕಾಲ. ನಾನು ಕ್ಲಬ್ಬಿಗೆ ಹೋಗ್ತಾಯಿದ್ದೆ. ನನ್ನ ಜೊತೆ ಅವಳು ಕ್ಲಬ್ಬಿಗೆ ಬರ್ತಾಯಿದ್ಲು. ಅವಳ ಮನೆ ಸಾಧಾರಣವಾಗಿ ನನ್ನ ಕ್ಲಬ್ನ ಎದುರುಗಡೆ ಇತ್ತು. ನಾನು ಕ್ಲಬ್ಗೆ ಹೋದ ನಂತರ ಅವಳ ಮನೆಯಿಂದ ಕ್ಲಬ್ಬಿಗೆ ಬರ್ತಾಯಿದ್ಲು. ಇದರಿಂದಾಗಿ ಈವಾಗಲೇ ಸ್ವಲ್ಪ ಇದೇನೆಂದರೆ ನಾನು ಭಾಳಷ್ಟು ಟ್ರಾವೆಲ್ ಮಾಡ್ತೇನೆ. ಒಂದು ತಿಂಗಳಲ್ಲಿ ಸಾಧಾರಣ 15-20 ದಿನ ಆದರೂ ನಾನು ಬೆಂಗಳೂರಲ್ಲಿ ಇರಲ್ಲ, ತಿರುಗ್ತಾ ಇರ್ತೇನೆ. ಅದರಿಂದ ಸ್ವಲ್ಪ ನಮ್ಮ ಜೊತೆ ಇದು ಸ್ವಲ್ಪ ಕಡಿಮೆ ಆಗಿದೆ ಹೊರತು ಆ ಕಾಲದಲ್ಲಿ ಇರಲಿಲ್ಲ. ಓಕೆ, ಅಂದರೆ ಯಾವತ್ತೂ ಕೂಡ ಟೈಮ್ ಕೊಡ್ತಾ ಇದ್ರಿ, ನಿಮ್ಗೆ ಯಾವತ್ತೂ ಬೇಜಾರಿಲ್ಲ ನಾನು ಟೈಮ್ ಕೊಟ್ಟಿಲ್ಲ ಅನ್ನೋದು. ಓಕೆ ಸರ್, ಸಂತೋಷ್ ಹೆಗ್ಡೆ ಅವರಿಗೆ ಪಟಾಕಿ ಹಬ್ಬ ಬಂದರೆ ಏನೋ ಒಂದು ಘಟನೆ ನೆನಪಾಗುತ್ತೆ, ಏನು ಸರ್ ಅದು? ನಾನು ಅವಳ ಅಣ್ಣ ಕಾಲೇಜಲ್ಲಿರುವಾಗ ಒಂದು ದಿವಾಳಿ ನಂತರ ಏನೋ ನಾವು ಮತ್ತೆ ಮಾತಾಡ್ತಾ ಇದ್ದಾಗ ಅವ್ರ ಮನೆಗೆ ಹೋದಾಗ ಅಲ್ಲೊಂದು ಆಟಮ್ ಬಾಂಬ್ ಇತ್ತು. ಅದನ್ನು ಸುಡೋಣ ಅಂತ ತಗೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದು ಮಾರ್ಗದಲ್ಲಿ ಅದಕ್ಕೆ ಮ್ಯಾಚ್ ಬಾಕ್ಸಿಂದ ಲೈಟ್ ಮಾಡಿದರೆ ಅದಲ್ಲಿಗೆ ನಿಂತೋಯ್ತು. ನಿಂತೋಯ್ತಲ್ಲ ಅಂತ ತೆಗೆದು ನನ್ನ ಹಿಪ್ ಪಾಕೆಟಲ್ಲಿ ಹಾಕ್ಕೊಂಡೆ. ಅದನ್ನು ಸ್ವಲ್ಪ ನಡೀತಾ ಹೋಗ್ತಾ ಇದ್ದಾಗ ಅವಳ ಅಣ್ಣ ಹೇಳಿದ್ರೆ, ಈ ಸ್ಮೋಕ್ ಬರ್ತಾಯಿದ್ದು ಅಂತ. ಅದು ತಿರುಗಿ ನೋಡೋ ಹೋದ ಮೊದಲೇ ಅದು ಬಸ್ಟ್ ಆಗಿತ್ತು. ಹಿಂದ್ಗಡೆ ಯಾವುದೇ ಬಟ್ಟೆ ಉಳಿದಿರಲಿಲ್ಲ. ಮತ್ತೆ ಅವಳ ಅಣ್ಣನೊಂದು ಪ್ಯಾಂಟ್ ತಗೊಂಡು ಬಂದೆ. ಓಕೆ, ಪ್ರತಿ ಸಲ ಪಟಾಕಿ ಹಬ್ಬ ಬಂದಾಗ ನಿಮ್ಗೆ ನೆನಪಾಗುತ್ತೆ? ಖಂಡಿತ. ಅದು ಈ ಬಾಂಬ್ ಎಲ್ಲ ಇದ್ದಾಗ ಖಂಡಿತವಾಗಿ ನೆನಪಾಗ್ತದೆ. ನನ್ನ ಮಕ್ಕಳಿಗೆ ಅವ್ರ ಹತ್ರ, ನನ್ನ ಮಕ್ಕಳೆಲ್ಲ ಮಿಕ್ಕಿದವ್ರ ಮಕ್ಕಳಿಗೆ ಹತ್ರವಾಗಿ ಬಿಡ್ತಾ ಇರಲಿಲ್ಲ. ಓಕೆ ಸರ್. ಓಕೆ, ಸಂತೋಷ್ ಹೆಗ್ಡೆ ಅವ್ರ ಜೊತೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸ್ತೀವಿ. ಆದರೆ ಅದಕ್ಕೂ ಮುಂಚೆ ಮತ್ತೊಂದು ಸ್ಮಾಲ್ ಬ್ರೇಕ್. ಪಟಾಕಿ ಹಬ್ಬ ಬಂದರೆ ಏನೋ ಒಂದು ಘಟನೆ ನೆನಪಾಗುತ್ತೆ, ಏನು ಸರ್ ಅದು? ವೈಫ್ಗೋಸ್ಕರ ಯಾವತ್ತಾದ್ರೂ ನೀವೇ ಅಡುಗೆ ಮಾಡಿಕೊಟ್ಟಿರುವಂಥ? ನಂಗೆ ಕಾಫಿ ಮಾಡೋಕ್ಕೆ ಗೊತ್ತಿಲ್ಲ. ಅದಿಲ್ಲದೆ ಇದ್ರೆ ನಂಗೆ ಹುಚ್ಚಿಡಿತದೆ. ಬ್ರೇಕ್ನ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸಂತೋಷ್ ಹೆಗ್ಡೆ ಅವ್ರ ಜೊತೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಸರ್, ಈಗ ಫ್ರೀ ಟೈಮ್ನಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ? ನಾನು ಈ ನಡುವೆ ನಿವೃತ್ತನಾದ ನಂತರ ಲೋಕಾಯುಕ್ತ ಸಂಸ್ಥೆಯಿಂದ ನನಗೆ ಬಂದಂಥ ಅನುಭವವನ್ನು ಯುವಕರ ಜೊತೆ ಹಂಚ್ಕೊಳ್ಬೇಕನ್ನೋ ಒಂದು ಅಜೆಂಡಾ ಅಂತ ಇಟ್ಕೊಂಡಿದ್ದೇನೆ. ಯಾಕಂದರೆ ನನಗನ್ನಿಸ್ತಾ ಇದೆ, ಇವತ್ತು ನಾವಿರುವಂಥ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂಥ ಸಮಾಜದಲ್ಲಿ ನಾವಿದ್ದೇವೆ. 2 ಗುಣಗಳನ್ನು, ಅತಿ ಮುಖ್ಯವಾದ ಮೌಲ್ಯಗಳು, ಒಂದು ತೃಪ್ತಿ ಮತ್ತೊಂದು ಮಾನವೀಯತೆ ಅನ್ನೋ ಗುಣಗಳನ್ನು ಇಟ್ಕೊಳ್ಬೇಕಂತ ಅವರಿಗೆ ನಾನು ಉದಾಹರಣೆಯ ಮುಖಾಂತರ ಹೇಳ್ತಾ ಇರ್ತೇನೆ. ನನಗೆ ಬಂದಂಥ ಅನುಭವದಲ್ಲಿ ಯಾವ ರೀತಿಯಲ್ಲಿ ಆಡಳಿತದಿಂದ ಜನರಿಗೆ ಅನ್ಯಾಯ ಆಗ್ತಾ ಇದೆ, ಇದನ್ನೆಲ್ಲ ನಾನು ವಿವರವಾಗಿ ತಿಳಿಸ್ಬಿಟ್ಟು ಅವ್ರ ಭಾವನೆಗಳನ್ನು ಬದಲಾಯಿಸೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಮತ್ತೆ ಆಗ ಹೇಳಿದ್ರೆ ನೀವು ಮ್ಯೂಸಿಕ್ ಕೇಳೋದಂದ್ರೆ ನಂಗೆ ತುಂಬ ಇಷ್ಟ ಅಂತ, ಸೊ ಈಗಲೂ ಕೂಡ ಅದು ಕಂಟಿನ್ಯೂ ಆಗ್ತಿದೆಯಾ? ಖಂಡಿತ ಕಂಟಿನ್ಯೂ ಆಗ್ತಾ ಇದೆ. ನಾನು ಹೇಳ್ದಂಗೆ 2 ಬೇರೆ ಬೇರೆ ರೀತಿಯ ಐಪಾಡ್ ಇದೆ, ಹೆಡ್ಸೆಟ್ಸ್ ಇದೆ.
ಟ್ರಾವೆಲ್ ಮಾಡುವಾಗಂತೂ ಕಂಪ್ಲೀಟ್ ಅದನ್ನೇ ಕೇಳ್ಕೊಂಡು ಹೋಗ್ತಾ ಇರ್ತೇನೆ. ಮನಸ್ಸಿಗೆ ಭಾಳ ಸಮಾಧಾನ ತೃಪ್ತಿ ಆಗ್ತದೆ. ನನಗೆ ಹಳೆ ಹಿಂದಿ ಸಾಂಗ್ಸ್ ಅಂದರೆ ಭಾಳ ಪ್ರೀತಿ. ಅದೇ ರೀತಿ ಗಜಲ್ಸ್ ಕೂಡ ಕೇಳ್ತೇನೆ. ಅದಕ್ಕೆ ಅದರ ಅರ್ಥ ತಿಳ್ಕೊಳ್ಳೋಕ್ಕೆ ನಾನು ಅದಕ್ಕೊಂದು ಡಿಕ್ಷನರಿ ಬೇರೆ ನನ್ನ ಹತ್ರ ಇಟ್ಕೊಂಡಿದ್ದೇನೆ. ಲುಗತ್ ಅಂತಾರೆ ಉರ್ದುವಲ್ಲಿ, ಉರ್ದು ಇಂಗ್ಲೀಷ್ ಇದೆ, ಅದೇ ರೀತಿ ಹಿಂದಿ ಇಂಗ್ಲೀಷ್ ಈ ಟ್ರಾನ್ಸ್ಲೇಟ್ ಮಾಡುವಂಥ ಡಿಕ್ಷನರಿಗಳನ್ನು ಕೂಡ ಇಟ್ಕೊಂಡಿದ್ದೇನೆ. ಅದರಿಂದಾಗಿ ಭಾಳಷ್ಟು ಪದ್ಯಗಳ ಲಿರಿಕ್ಸ್ನ ಅರ್ಥ ನಾನು ತಿಳ್ಕೊಂಡಿದ್ದೇನೆ. ಹಾಗಾದರೆ ಕನ್ನಡ ಸಾಂಗ್ಸ್ ಏನಾದ್ರು ಕೇಳ್ತೀರಾ? ಕನ್ನಡದಲ್ಲಿ ಇಷ್ಟವಾದಂಥ ಸಾಂಗ್ ಇದೆ ಅನ್ನೋದಾದ್ರೆ ಯಾವುದಾದ್ರೂ ಇದೆಯಾ? ಮಳೆ ನಿಂತ ಮೇಲೆ ಹನಿ ಮೂಡಿವಂತ ಏನೋ ಒಂದು ಮರ್ತೋಗಿದೆ ಲಿರಿಕ್ಸ್. ಅದು ಅದರ ಟ್ಯೂನ್ ಕೂಡ ಭಾಳ ಚೆನ್ನಾಗಿದೆ. ಅದೊಂದು ಕೇಳಿದ್ದೇನೆ ಜಾಸ್ತಿ. ಮ್ಯೂಸಿಕ್ ಇರಬೇಕು. ಖಂಡಿತ ಅದಿಲ್ಲದೆ ಇದ್ರೆ ನಂಗೆ ಹುಚ್ಚಿಡಿತದೆ. ಹಾಂ ಸರ್, ಇನ್ನು ನೀವು ಹೇಳಿದ್ರಿ ಚಿಕ್ಕ ವಯಸ್ಸಲ್ಲಿ ನನಗೆ ತುಂಬ ಕಲರ್ಫುಲ್ ಆಗಿರೋ ಡ್ರೆಸ್ಸಸ್ ಅಂದರೆ ಇಷ್ಟ. ಆಗ ಟ್ರೆಂಡ್ ಏನು ಬಂದಿರುತ್ತೆ ಆ ಥರ ಡ್ರೆಸ್ಸಸ್ನ ನಾನು ತಗೊಳ್ತಾ ಇದ್ದೆ ಅಂತ. ಅದು ಈಗಲೂ ಕಂಟಿನ್ಯೂ ಆಗಿದೆಯಾ? ಈಗಲೂ ಕೂಡ ಇವಾಗ ನಾನು ಅಂದ ಪಿಕ್ಚರೈಸ್ ಡ್ರೆಸ್ ಹಾಕಲ್ಲ. ಹಿಂದೆ ನಾನು ಇವಾಗ ಹೇಳಿದಂಗೆ ಯಾವುದೇ ಸಿನಿಮಾದಿಂದ ಕೆಲವು ಪಿಕ್ಚರ್ ಶರ್ಟಲ್ಲಿ ಹಾಕ್ತಾಯಿದ್ರು. ಅದು ಇವಾಗ ನಾನು ಹಾಕ್ತಾ ಇಲ್ಲ. ಆದರೆ ಬ್ರೈಟ್ ಕಲರ್ಸ್ ಅಂದರೆ ನನಗೆ ಭಾಳ ಇಷ್ಟ. ಅದು ಯಾವುದೇ ಇರಲಿ, ಕಪ್ಪಿಂದ ಹಿಡಿದು ಕೆಂಪೇ ಆಗಲಿ, ಹಳದಿಯಿಂದ ಹಿಡಿದು ಹಸಿರೇ ಆಗಲಿ, ಬಣ್ಣ ಬಣ್ಣದ ಶರ್ಟ್ಗಳನ್ನು ತುಂಬ ಇದೆ. ಅದನ್ನು ಎಲ್ಲಿವರೆಗೆ ಅಂದರೆ ನನ್ನ ಕುಟುಂಬದವ್ರಿಗೆ ಗೊತ್ತಿದೆ, ನನ್ನ ಫ್ರೆಂಡ್ಸಿಗೆ ಗೊತ್ತಿದೆ. ಯಾವುದೇ ಹುಟ್ಟುಹಬ್ಬದಲ್ಲಿ ಏನಾದರೂ ಗಿಫ್ಟ್ ಕೊಡೋದು ಶರ್ಟೇ. ಅಂದರೆ ಈಗ ಹೇಳಿದ್ರಿ ಡಾರ್ಕ್ ಕಲರ್ಸ್ ಅಂದರೆ ತುಂಬ ಇಷ್ಟ ಅಂತ. ಹಾಗೆ ಫುಡ್ಡಲ್ಲಿ ಯಾವುದಾದ್ರು ಫೇವ್ರೇಟ್ ಫುಡ್ ಅಂತ ಯಾವುದಾದ್ರು? ಮ್ಯಾಂಗ್ಳೂರಿಯನ್ ಫುಡ್ ನನಗೆ ಭಾಳ ಇಷ್ಟ. ಪರದೇಶಕ್ಕೆ ಹೋದ್ರಂತೂ ನಾವು ನಮ್ಮ ಎಲ್ಲಿ ಮೂಲೆಯಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಇದೆ ಅನ್ನು ಹುಡ್ಕೊಂಡು ಹೋಗ್ತೇವೆ ನಾವು. ಓಕೆ, ವೈಫ್ಗೋಸ್ಕರ ಯಾವತ್ತಾದ್ರು ನೀವೇ ಅಡುಗೆ ಮಾಡಿಕೊಟ್ಟಿರುವಂಥದ್ದು ಏನಾದರೂ ಇದೆಯಾ? ನಂಗೆ ಕಾಫಿ ಮಾಡೋಕ್ಕೆ ಗೊತ್ತಿಲ್ಲ. ಅದು ಚಿಕ್ಕಂದಿನಿಂದಲೂ ನಾ ಅಡುಗೆ ರೂಮಲ್ಲಿ ನಮ್ಮನ್ನು ಗಂಡು ಮಕ್ಕಳನ್ನು ಬಿಡ್ತಾ ಇರಲಿಲ್ಲ, ಬರೀ ಹೆಣ್ಮಕ್ಳೇ ಹೋಗ್ತಾ ಇರ್ತದೆ. ಅದರಿಂದಾಗಿ ಇವಾಗ ಇನ್ಸ್ಟೆಂಟ್ ಕಾಫಿ ಬಂದ ಮೇಲೆ ಏನಾದರೂ ಮಾಡ್ಬೋದು ಹೊರತು, ಇಲ್ಲದ್ರೆ ಅಡುಗೆ ಬಿಟ್ಬಿಡಿ ನಾನು ಎಂದೂ ಕಲಿತಿಲ್ಲ. ನೀವಾಗಲೇ ಹೇಳ್ತಿದ್ರಿ ತಿಂಗಳಿಗೆ ಇಲ್ಲ ಅಂದರೂ 20 ದಿನ ನಾನು ಟ್ರಾವೆಲ್ ಮಾಡ್ತೀನಿ, ನಂಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಅಂತ. ಒಟ್ಟು ಈಗಿನವರೆಗೂ ಎಷ್ಟು ದೇಶಗಳನ್ನ ಸುತ್ತಿದ್ದೀರಾ ನೀವು? ಖಂಡಿತವಾಗಿ 30-35 ದೇಶಗಳಿಗೆ ಹೋಗಿರಬೇಕು. ಟ್ರಾವೆಲ್ ಅಂದರೆ ನನಗೆ ಭಾಳ ಇಷ್ಟ, ಅವಳಿಗೂ ಇಷ್ಟ. ಟ್ರಾವೆಲ್ ಮಾಡ್ತಾ ಇರ್ತಾನೆ ನಾವು ಜೊತೆಯಲ್ಲಿ. ಮನೆಯಲ್ಲಿ ಎಲ್ಲೇ ನೋಡಿದ್ರು ಕೂಡ ಪೇಂಟಿಂಗ್ಸ್ ಕಾಣಿಸಿಗುತ್ತೆ. ಸೊ ನಿಮಗೆ ಪೇಂಟಿಂಗ್ಸ್ ಅಂದರೆ ತುಂಬ ಇಷ್ಟ? ಇದು ನನ್ನ ಇಷ್ಟ ಅಲ್ಲ, ಅವಳಿಗೆ ಇಷ್ಟ ಇರಬೇಕು ಕಾಣಿಸಿದೆ. ಅದರಿಂದಾಗಿ ಭಾಳಷ್ಟು ಪ್ರೆಸೆಂಟೇಷನ್ಸ್ ಇರಬೇಕು, ಅದು ಕೊಟ್ಟೋದಿರಬೇಕು. ಆದರೆ ಅವಳಿಗೆ ನನ್ನಿಂದ ಜಾಸ್ತಿ ಪೇಂಟಿಂಗಲ್ಲಿ ಇಂಟ್ರೆಸ್ಟ್ ಇದೆ. ನಿಮ್ಮ ಲೈಫಲ್ಲೇ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಘಟನೆ ಯಾವುದಾದ್ರೂ ಇದೆಯಾ? ಒಂದು, ನಾನು ಲೋಕಾಯುಕ್ತನಾಗಿದ್ದಾಗ ಕೆಲವರ ಕಷ್ಟಗಳ ಬಗ್ಗೆ ನಾನು ತಿಳ್ಕೊಂಡಿದ್ದೆ. ಅದರ ಬಗ್ಗೆ ಜೀವನದಲ್ಲಿ ನಮ್ಮಿಬ್ಬರ ನಡುವೆ ಆದಂಥ ಘಟನೆಗಳು ಒಂದು ನನ್ನ ಮದುವೆ ಆದದ್ದು ಕಾಣಿಸೋದು ಇಲ್ಲದೆ. ಹಾಂ ಸರ್, ನೀವು ನ್ಯಾಯಮೂರ್ತಿಗಳಾಗಿದ್ದಾಗ ಯಾವುದಾದ್ರೂ ಒಂದು ಕೇಸಿನ ಬಗ್ಗೆ ಈ ತೀರ್ಪು ಬೇಡವಾಗಿತ್ತು ಅಥವಾ ಈ ತೀರ್ಪು ನನ್ನಿಂದ ತಪ್ಪಾಗಿದೆ ಅಂತ ಯಾವತ್ತಾದ್ರೂ ನಿಮ್ಮನ್ನ ಕಾಡಿದೆಯಾ ಸರ್? ಯಾವುದಾದ್ರೂ ಒಂದು ಕೇಸ್? ಅಂದು ಒಬ್ಬರು ಸಂಸತ್ ಸದಸ್ಯರಾಗಿದ್ದವರು ಒಂದು ಕೊಲೆ ಅಪರಾಧದಲ್ಲಿ ಜೈಲಲ್ಲಿದ್ದವರು. ಅವರು ತನ್ನ ಇನ್ಫ್ಲುಯೆನ್ಸನ್ನು ಬಳಸ್ಕೊಂಡು ಜೈಲಿಂದ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇರ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಮಲಗೋದು ಮಾತ್ರ, ಬೆಳಿಗ್ಗೆ ಎದ್ದು ಹೋಗ್ತಾರೆ, ವಾಪಸ್ ಏನಾದ್ರು ಕೆಲಸ ಮಾಡ್ಕೊಂಡು ಬರ್ತಾರೆ, ರಾತ್ರಿ ಮಲಗಕ್ಕೆ ಬರ್ತಾರೆ ಅನ್ನೋ ಒಂದು ವಿಚಾರ ಅಂದಿನ ಮುಖ್ಯ ನ್ಯಾಯಾಧೀಶರ ಗಮನಕ್ಕೆ ಬಂತು. ಅವರು ಅದ ಕೇಸನ್ನು ನನ್ನ ಬೆಂಚ್ ಮುಂದೆ ಇಟ್ಟಿದ್ದರು. ಅದನ್ನೆಲ್ಲ ತಿರಸ್ಕರಿಸಿ ವಾಪಸ್ ಅವ್ರು ಪಟ್ನಾ ಜೈಲಿಗೆ ಹೋಗ್ಬೇಕನ್ನೋ ಒಂದು ಆದೇಶವನ್ನು ಕೊಟ್ಟು, ಅಲ್ಲಿ ಜೈಲರಿಗೆ ಕೂಡ ಹೇಳಿದೆ ಇವರನ್ನು ಜೈಲಿಂದ ಹೊರಗೆ ಬಿಡಬೇಕಾದ್ರೆ ಸುಪ್ರೀಂ ಕೋರ್ಟ್ನ ಪರ್ಮಿಷನ್ ತಗೊಳ್ಬೇಕಂತ. ಕೆಲವು ತಿಂಗಳ ನಂತರ ಒಬ್ಬರೊಂದು ಫೋಟೋ ಕಳಿಸ್ತಾರೆ. ಇವರೊಂದು ಜೀಪ್ ಮೇಲೆ ನಿಂತ್ಕೊಂಡು ಚುನಾವಣಾ ಪ್ರಚಾರ ಮಾಡ್ತಾಯಿದ್ರು. ಆವಾಗ ನಾನು ನಮ್ಮ ಬೆಂಚು ಜೈಲ್ ಸೂಪ್ರಿಂಟೆಂಡಿಗೆ ಪತ್ರ ಕಳಿಸಿದ್ವಿ, ನೋಟಿಸ್ ಕಳಿಸಿದ್ವಿ, ಹೇಗೆ ಇವರು ಅಲ್ಲಿ ಹೋದರು, ಇವ್ರು ಜೈಲು ಬಿಟ್ಟು ಹೋಗಿದ್ರು ಅಂತ. ಅವಾಗ ಅಂದರು ನಾವು ಕಳಿಸಿಲ್ಲ, ಯಾವುದೋ ಕೋರ್ಟಿಂದ ನೋಟಿಸ್ ಬಂತು, ಅದಕ್ಕಾಗಿ ಹೋಗಿದ್ವಿ ಅಂತ. ಅದು ಸುಳ್ಳಾಗಿ ಮತ್ತೆ ನಮ್ಮ ಗಮನಕ್ಕೆ ಬಂತು. ಆವಾಗ ಅವರನ್ನು ಪಟ್ನಾ ಜೈಲಿಂದ ದಕ್ಷಿಣ ಭಾರತದ ಯಾವ ಜೈಲಿಗೆ ಕಳಿಸಬಾರ್ದು ಅನ್ನೋ ಒಂದು ವಿಚಾರದಲ್ಲಿ ನೋಟಿಸ್ ಕೊಟ್ವಿ. ಅದು ನಾನು ಭಾಳ ಖುಷಿ ತಂದಿದೆ. ಯಾಕಂದರೆ ಅಂಥ ಪವರ್ಫುಲ್ ವ್ಯಕ್ತಿಗಳು ಅವ್ರು ಮಾಡುವ ಕೆಲಸದ ವಿರುದ್ಧವಾಗಿ ಒಂದು ಹೆಜ್ಜೆ ತೆಗೊಳ್ಳುವಂಥ ಶಕ್ತಿ ಸುಪ್ರೀಂ ಕೋರ್ಟಿಗೆ ಇದೆ ಅಂತ ನಮ್ಮ ಅದು ಭಾಳ ನನಗೆ ಮನಸ್ಸಿಗೆ ತೃಪ್ತಿ ತಂದಂಥ ವಿಚಾರ. ಸರ್, ಮತ್ತು ಇನ್ನೊಂದೇನಂತ ಹೇಳಿದ್ರೆ ತುಂಬ ಸಲ ಇನ್ಫ್ಲೂಯೆನ್ಸ್ನ ಯೂಸ್ ಮಾಡಿಕೊಂಡು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋರಿದ್ದಾರೆ. ಸೊ ಆಗ ನೀವು ಖಡಕ್ಕಾದಂಥ ತೀರ್ಪನ್ನು ಕೊಡ್ತಾ ಇದ್ರಿ. ಇದರಿಂದ ಯಾವತ್ತಾದರೂ ನಿಮಗೆ ಎಫೆಕ್ಟ್ ಆಗಿದೆಯಾ? ಯಾವತ್ತಾದ್ರೂ ಬೆದರಿಕೆ ಕರೆಗಳು ಬಂದಿದೆಯಾ? ಬೆದರಿಕೆ ಕರೆಗಳಿಂದ ಜಾಸ್ತಿ ಬೈಗಳು ಬಂದಿವೆ. ಫೋನಲ್ಲಿ ಬೈತಾ ಇದ್ದರು. ಅದು ಬಿಟ್ಟು ಬೆದರಿಕೆ ಇದಿರಲಿಲ್ಲ.
ಆದರೂ ಕೂಡ ಒಂದು ರೀತಿಯಲ್ಲಿ ನಾನು ನಿವೃತ್ತನಾಗುವ ಸಮಯದಲ್ಲಿ ಅಂದಿನ ಪೊಲೀಸ್ ಮುಖ್ಯಸ್ಥರು ನನ್ನನ್ನು ಭೇಟಿ ಮಾಡಿದರು. ನನ್ನ ಗಣಿ ವರದಿ ಆವಾಗ ಹೋಗಿತ್ತು. ಗಣಿ ವರದಿಯಲ್ಲಿ ಭಾಳಷ್ಟು ಬಲಶಾಲಿಗಳ ಹೆಸರುಗಳಿದ್ವು. ಅದರಿಂದ ಅವ್ರು ಹೇಳಿದ್ರು, ನಿಮಗೆ ಸೆಕ್ಯೂರಿಟಿ ಕೊಡಬೇಕಂತ ನಾವು ನಿರ್ಧಾರಕ್ಕೆ ಬಂದಿದ್ದೇವೆ, ಸೆಕ್ಯೂರಿಟಿ ತಗೊಳ್ಬೇಕು ನೀವು ಅಂತ ಹೇಳಿದ್ರು. ನಾನೊಂದು ರೀತಿ ತಮಾಷೆಗೆ ಕೇಳಿದೆ, ಏನಾದರೂ ಗ್ಯಾರಂಟಿ ಕೊಡ್ತೀರಾ, ನನಗೇನೂ ಆಗಲ್ಲ ಅನ್ನೋದು ಅದರಲ್ಲಿ ಗ್ಯಾರಂಟಿ ಕೊಡ್ತೀರಾ ಅಂತ ತಮಾಷೆ ಕೇಳಿದೆ. ಆಗ ಅವ್ರು ಹೇಳಿದ್ರು, ಇಲ್ಲ ಸರ್, ನೀವು ಯಾಕೆ ಕೇಳ್ತಾ ಇದ್ರಿ ಈ ಪ್ರಶ್ನೆ? ನಾನು ಹೇಳಿದೆ, ಇಂದಿರಾ ಗಾಂಧಿ ಅವರನ್ನು ಕೊಲೆ ಮಾಡಿದ್ದು ಅವರ ಸೆಕ್ಯೂರಿಟಿ ಅವರೇ. ಈ ಹಿನ್ನೆಲೆಯಲ್ಲಿ ನನ್ನನ್ನು ಯಾರು ಬಿಡ್ತಾರೆ ಅಂತ. ನಾನು ಅದೃಷ್ಟದಲ್ಲಿ ಬೆಳೆದವನು, ನನ್ನ ಅದೃಷ್ಟದಲ್ಲಿ ಏನಾಗ್ತದೆ ಅದೇ ಆಗ್ತದೆ, ಬೇಡ ನನಗೆ ಸೆಕ್ಯೂರಿಟಿ ಅಂತ ಹೇಳಿದೆ. ಡೈರೆಕ್ಟಾಗಿ ಯಾವುದೇ ಒಂದು ಬೆದರಿಕೆ ಬಂದಿಲ್ಲ. ಈಗ ಇಡೀ ಜೀವನವನ್ನು ನೋಡಿದಾಗ ಖಂಡಿತವಾಗ್ಲೂ ತೃಪ್ತಿದಾಯಕವಾಗಿದೆ. ಹಾಗಾದರೆ ಯಾವುದೋ ಒಂದು ಕೇಸು ನಾನು ತಪ್ಪು ಮಾಡಿದೆ ಅಥವಾ ನಿಮಗೆ ಲೇಟಾಗಿ ವಿಷಯ ಗೊತ್ತಾಗಿರ್ಬೋದು, ಯಾವುದೇ ಒಂದು ತೀರ್ಪು ಕೂಡ ಹಾಕಿ ಕೊಡೋಕ್ಕಾಗಲ್ಲ, ಹೌದು, ಆದರೂ ಕೂಡ ಎಲ್ಲೋ ಒಂದು ಕಡೆ ನಾನು ತಪ್ಪು ಮಾಡಿದ್ದೀನಾ ಈ ಕೇಸಲ್ಲಿ ಅಂತ ಯಾವ್ದಾದ್ರು ಕೇಸ್ ಬಗ್ಗೆ ನಿಮ್ಗೆ ಅನಿಸಿದ್ಯಾ? ಈಗ ಅನಿಸುತ್ತಾ ಅದು ಮೇ ಬಿ ತಪ್ಪಾಗಿರಬಹುದು ಅಂತ ಯಾವ್ದಾದ್ರು ಗೊಂದಲಗಳು? ಯಾಕಂದರೆ 6 ವರ್ಷ ನ್ಯಾಯಾಧೀಶನಾಗಿದ್ದೆ, 5 ವರ್ಷ ಲೋಕಾಯುಕ್ತನಾಗಿದ್ದೆ. ಈ 11 ವರ್ಷದಲ್ಲಿ ನಾನು ಮಾಡಿದ್ದೆಲ್ಲ ಸರಿ ಅಂತ ನಾನು ಹೇಳಲ್ಲ. ಆದರೆ ಏನು ತಪ್ಪಾಗಿದ್ರೂ ಕೂಡ ನಾನು ಅದನ್ನು ನನ್ನ ಇಚ್ಛೆಯಿಂದ ಮಾಡಿದಂಥ ತಪ್ಪಲ್ಲದು. ನನ್ನಿಂದ ನಾನೊಬ್ಬ ತಪ್ಪು ಮಾಡ್ತೇನೆ, ಅಂಥ ತಪ್ಪುಗಳು ನನ್ನಿಂದ ಆಗಿರ್ಬೋದು. ಆದರೆ ಅದ್ರ ಬಗ್ಗೆ ವಿಷಾದ ಪಡುವಂಥ ಯಾವುದೇ ಘಟನೆಗೆ ನಾನು ಪಾರ್ಟಿ ಆಗಿಲ್ಲ. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆಗಿದ್ರಿ, ಸಾಕಷ್ಟು ನಿಮ್ಮ ಜೀವನದ ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು ಸರ್. ಓಕೆ, ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.